ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯುತ್ವ ಮಲ್ಲಪ್ಪ ಜೋತವರ್. ಆದ್ಮೇಲೆ ಅತ್ಯಂತ ನೋವಿನಿಂದ ಹೇಳಬೇಕಾದಂಥದ್ದು, ನಮ್ಮ ಸಾಲುಮರದ ತಿಮ್ಮಕ್ಕ ತನ್ನ 114ನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿತ್ತು. ಎಲ್ಲರೂ ಅಗಲೇಬೇಕಾದ್ದು, ಆದರೆ ಜೀವ ಇನ್ನೂ ಇರಬೇಕಾಗಿತ್ತು ಅಂತ ಯಾರಿಗಾದರೂ ಅನ್ನಿಸ್ತಾ ಇರ್ತದೆ. ಅವ್ರ ಜೀವಂತ ಉಳಿದಾರ. ಯಾಕೆಂದರೆ ಮರಗಳು ಎಲ್ಲಿ ಕಾಣ್ತಾವೆ ಅಲ್ಲೇ ಸಾಲು ಮರದ ತಿಮ್ಮಕ್ಕ ಕಂಡ ಕಾಣ್ತಾಳ. ಜೀವನದಲ್ಲಿ ಮದುವೆ ಆದರೂ ಸಹ ಮಕ್ಕಳನ್ನು ಪಡೆಯೋ ತಾಯಿ, ಗಿಡಗಳನ್ನು ತನ್ನ ಮಕ್ಕಳಂತ ಬೆಳೆಸಿ ಗಿಡಗಳೊಂದಿಗೆ ತನ್ನ ಬದುಕನ್ನು ನಡೆಸ್ಕೊಂಡು ಬಂದಂಥ ಈ ತಾಯಿಗೆ 101 ನಮನ. ಯಾಕಂದರೆ ಕೋಟಿ ಗಿಡಗಳನ್ನು ಬೆಳೆಸಿದಂಥ ಹೆಣ್ಮಗಳು ಇಡೀ ಜೀವನವನ್ನು ಮರಗಳಿಗಾಗಿ ಮುಡಿಪಿಟ್ಟವಳು. ಇವತ್ತು ಸರ್ಕಾರ ಅವರ ಕೊನೆಯ ಆಸೆ ನೀಡಿರಿಸುವಂಥ ಮಾತಾಡಲಿಕ್ಕತ್ತದ. ವಸ್ತು ಸಂಗ್ರಹಾಲಯ ಮತ್ತೊಂದು ನಮ್ಮ ಸಿದ್ದರಾಮಯ್ಯನವರು ಸಂತೋಷ ವಿಷಯ. ಅದಕ್ಕಿಂತಲೂ ಇಂಪಾರ್ಟೆಂಟ್ ಅಂದರೆ ಈ ಮರಗಳನ್ನು ಉಳಿಸೋದಕ್ಕಾಗಿ ನಮ್ಮ ಸರ್ಕಾರ ಮುಂದಿನ ದಿನದಲ್ಲಿ ಏನು ಮಾಡಬೇಕಾಗಿದೆ ಅನ್ನೋಂಥ ಪ್ಲಾನ್ ಮಾಡ್ಕೊಳ್ಳುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ. ಇನ್ನೂ ಅವರಿಗೆ ಸಲ್ಲಿಸುವ ಕೊನೆಯ ನಮನ ಆಗ್ತಿತ್ತು ಏನೋ. ಇಲ್ಲಿ ಇವತ್ತು ನಮಗೆ ಆದರ್ಶ, ನಮ್ಮ ಸರ್ಕಾರಗಳಿಗೆ ಆದರ್ಶ, ನಮ್ಮ ದೇಶಕ್ಕೆ ಆದರ್ಶ. ಯಾಕಂದರೆ ಗಿಡಗಳಿಲ್ಲ ಅಂದ್ರೆ ಇಲ್ಲಿ ಬದುಕಿಲ್ಲ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಇವತ್ತು ಸಿಗ್ತಾ ಇದ್ದಾವೆ. ಕಾಡುಗಳಲ್ಲಿ ನಾವು ಗಿಡಗಳನ್ನು ಕಡಿದು ಖನಿಜಗಳನ್ನು ತಗೊಂಡು ಮಾರಿ, ಕಲ್ಲುಗಳನ್ನು ಒಡೆದು ಮಾರಿ ಇಡೀ ನಿಸರ್ಗವನ್ನು ಹಾಳು ಮಾಡ್ತಾ ಇದ್ದೀವಿ. ಅದರಲ್ಲೂ ಕಬ್ಬಿಣ ಖನಿಜಾಗಿರ್ಬೋದು, ಯಾವುದೋ ಖನಿಜಗಳಾಗಿರ್ಬೋದು, ಎಲ್ಲ ಖನಿಜಗಳನ್ನ ಕಾಡಿನಿಂದ ತಕ್ಕೊಳ್ಳುವ ಸಂದರ್ಭದಲ್ಲಿ ಗಿಡಗಳನ್ನು ಕಡಿದು ಹಾಕುವಂಥ ಒಂದು ಪೂರ್ತಿ ನಮ್ಮಲ್ಲಿ ಸಾಕಷ್ಟು ಬೆಳೀತದೆ. ಯಾಕಂದರೆ ಅಭಿವೃದ್ಧಿ ಹೆಸರಲ್ಲಿ ನಾವು ಗಿಡಗಳನ್ನ ಇವತ್ತು ಮರ ಗಿಡ ಎರಡು ಒಂದು ಅಲ್ವಾ ಕಡಿದು ಹಾಕ್ತಾ ಇದ್ದೀವಿ. ಅವುಗಳನ್ನ ಮಣ್ಣು ಕೊಡ್ತಾ ಇದ್ದೀವಿ ಜೀವಂತವಾಗಿ. ಇದು ನಿಜವಾಗಿಯೂ ಏನಪ್ಪ ಅಂತಂದ್ರೆ ಅತ್ಯಂತ ಕರಾಳವಾದ ವಿಷಯ, ಅತ್ಯಂತ ದುರಂತ ವಿಷಯ. ನಾವಿವತ್ತು ಸಾಕಷ್ಟು ನಮನ ಮತ್ತೇನು ಹೇಳ್ಬೋದು, ನಮ್ಮ ಸರ್ಕಾರಗಳು ಅವ್ರ ಬಗ್ಗೆ ಗೌರವಾರ್ಥವಾಗಿ ಒಂದಿಷ್ಟು ಫಂಕ್ಷನ್ಗಳು ಮಾಡ್ಬೋದು. ಇದರ ಅರ್ಥ ಇಷ್ಟ, ತಾವು ಸಾಲು ಮರ ತಿಮ್ಮಕ್ಕಳ ಪರ, ಅವಳಿಗಾಗಿ ನಾವು ಏನನ್ನೂ ಮಾಡಲಿಕ್ಕೆ ಸಿದ್ಧ ಅನ್ನೋದು ತೋರಿಸ್ಕೊಳ್ಳೋಕ್ಕಿಂತಲೂ ಮರಗಳನ್ನು ಉಳಿಸೋದಕ್ಕಾಗಿ ಏನು ಮಾಡಲಿಕ್ಕೆ ಸಾಧ್ಯದ, ಕಾಡುಗಳನ್ನು ಉಳಿಸೋದಕ್ಕಾಗಿ ಏನು ಮಾಡಲಿಕ್ಕೆ ಸಾಧ್ಯದ, ನೆಲ ಜಲವನ್ನು ಉಳಿಸೋದಕ್ಕಾಗಿ ಏನು ಮಾಡಲಿಕ್ಕೆ ಸಾಧ್ಯದ ಅನ್ನೋದನ್ನು ಸರ್ಕಾರಗಳ ಜೊತೆಗೆ ನಾವು ಸಹ ಜನಸಾಮಾನ್ಯರು ನಮ್ಮನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಅವ್ರು ಹೋದಂಥ ದಾರಿಯಲ್ಲಿ ನಾವು ಹೋಗ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಅವ್ರಿಲ್ಲ, ಆದರೆ ಅವ್ರು ಬಿಟ್ಟು ಅಂತ ಆದರ್ಶ ನಮ್ಮ ಮುಂದಿದ್ದಾವೆ. ಆ ಆದರ್ಶನ ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ಅವ್ರಿಗೆ ಗೌರವವನ್ನು ಸಲ್ಲಿಸಿದಂಗೆ, ಅವರ ಆತ್ಮಕ ಚಿರ ಶಾಂತಿಯನ್ನು ಕೋರಿದಂಗೆ. ಯಾಕಂದರೆ ಇಂಥ ಜೀವಗಳು ಮತ್ತು ಮರಳಿ ಬರೋದು ಭಾಳ ಕಷ್ಟ. ಎಲ್ಲೋ ಕೋಟಿಗೊಬ್ಬರು ಅಥವಾ ಇನ್ನೆಷ್ಟಕ್ಕೂ ಒಬ್ಬರು ಒಂದು ಬರೆಯುವಂಥ ಸಿಗುವಂಥ ವಿಷಯ ಅಂತಂದ್ರಲ್ಲೇ ಇವತ್ತು ಒಬ್ಬ ತಾಯಿಯನ್ನು ಎಲ್ಲರೂ ಕಳ್ಕೊಂಡಿದ್ದಾರೆ, ಅದರಲ್ಲೂ ಮರಗಳ ತಾಯಿಯನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಅವರ ಈ ಸಾವು ವಯೋಸಹಜ ಆಗಿರ್ಬೋದು ಅಥವಾ ಮತ್ತೇನೋ ಆಗಿರ್ಬೋದು. ಇವತ್ತು ಯಾವುದೇ ಆದರೂ ಸಾವನ್ನ ಈ ಒಂದು 114 ವರ್ಷ ಬದುಕಿದ ಸಣ್ಣ ಸಾಧನೆ ಅಲ್ಲ, ಆದರೆ ಹೇಗೆ ಬದುಕಿದ್ರು ಅನ್ನೋದು ದೊಡ್ಡ ಸಾಧನೆ. ಯಾಕಂತಂದ್ರೆ ಮನುಷ್ಯ ನೀವು ಎಷ್ಟು ವರ್ಷ ಬದುಕ್ತೀರಿ ಅಥವಾ ಎಷ್ಟು ವರ್ಷ ನೀವು ಜೀವಿಸ್ತೀರಿ, ಅಷ್ಟು ವರ್ಷ ನಾವು ಏನು ಮಾಡಿದ್ದೀವಪ್ಪ ಜನಕ್ಕೆ, ನಮಗಾಗಿ ನಾವೇನು ಮಾಡಿದ್ದೀವಿ, ನಮ್ಮ ಮುಂದಿನ ಜನಾಂಗಕ್ಕೆ ನಾವೇನು ಮಾಡಿದ್ದೀವಿ ಭಾಳ ಮಹತ್ವದ. ಆ ದಿಶೆಯಲ್ಲಿ ಗಿಡಗಳನ್ನು ನೆಡುವ, ಗಿಡಗಳನ್ನು ಪಾಲಿಸುವ, ಪೋಷಿಸುವ ದೊಡ್ಡ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಪದ್ಮಶ್ರೀ, ನಮ್ಮ ಸಾಲುಮರದ ತಿಮ್ಮಕ್ಕನವರು. ಪದ್ಮಶ್ರೀ, ಆ ಶ್ರೀ ಎಲ್ಲ ಶ್ರೀ ಪ್ರಶಸ್ತಿಗಿಂತ ಮಿಗಿಲಾದದ್ದು ಈ ಮರಗಳನ್ನು ಉಳಿಸಿಕೊಂಡಿದ್ದು, ತಾಯಿಯಂತೆ ತಬ್ಬಿಕೊಂಡು ಬಂದಿದ್ದು, ತಾಯಿಯಾಗಿ ಬೆಳೆಸಿದ್ದು. ಇವೆಲ್ಲರೂ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ನಿಲ್ಲುವಂಥ ವಿಷಯಗಳು. ಯಾಕಪ್ಪ ಅಂತಂದ್ರೆ ನಾವು ಮರಿಬಾರದು ಈ ತಾಯಿಯನ್ನು. ಆ ತಾಯಿ ಜೀವಂತ ಇರಬೇಕಾಗಿದ್ರೆ ನಾವು ಪ್ರತಿಯೊಬ್ಬರು ಗಿಡಗಳನ್ನು ಉಳಿಸುವಂಥ, ಬೆಳೆಸುವಂಥ, ನೀಡುವಂಥ ಕೆಲಸ ನಿರಂತರ ಮಾಡ್ತಾ ಹೋಗಬೇಕಾಗಿದೆ. ಅದನ್ನು ಅವ್ರಿಗೆ ಕೊಡುತ್ತಿರುವಂಥ ನಮ್ಮ ಕೊನೆಯ ನಮಸ್ಕಾರ. ಯಾಕಂದ್ರೆ ಅವ್ರು ಬಿಟ್ಟು ಹೋದಂಥ ಮಾರ್ಗ ಅಷ್ಟು ಏನಪ್ಪ ಅಂದ್ರೆ ನಮಗೆ ಒಂದು ಆದರ್ಶನೀಯ ಆಗುವಂಥದ್ದು. ಜೊತೆಗೆ ಇದು ನಮ್ಮ ಉಸಿರನ್ನು ಉಳಿಸುವಂಥದ್ದು. ಕಾಡಿದ್ದರೆ ಉಸಿರು ಅನ್ನುವಂಥ, ಹಸಿರಿದ್ದರೆ ಉಸಿರು ನಾವು ಹೇಳ್ತಾ ಇದ್ದೀವಿ, ಆದರೆ ಕ್ರಿಯೆ ಕಡಿಮೆ ಆಗ್ತಾಯಿದೆ. ಆ ದಿಶೆಯಲ್ಲಿ ಸಾಲುಮರದ ತಿಮ್ಮಕ್ಕಳನ್ನು ಆದರ್ಶಗಳನ್ನು ಹೋಗೋದು, ಅವಳಿಗೆ ನೀಡುವಂತಹ ಒಂದು ಅಂತಿಮ ನಮನ.